ಕೆಲವು ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ಪರದೆ ಮೇಲೆ ಪ್ರೀತಿಸಿದ್ದೆ. 100 ಜನ್ಮಕ್ಕೂ 106 ಜನ್ಮಕ್ಕೂ ಅಂತ ಕನಸೆಲ್ಲ ಕಟ್ಟಿದ್ದೆ. ಕೊನೆಗೆ ಆ ಹುಡುಗಿ, ಯಾರೋ ನೀನು ಪ್ರೀತಿಸೋ ಹುಡುಗಿ, ನೀನು ಕೂಗಿ ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಮಾಡಿಬಿಟ್ಟಿದ್ಲು. ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ, ಮಳೆ ಹುಡುಗಿ ನಂದಿನಿ ಅಂತ, ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕುಲಿಗೆ ಅಂತ ಪಡಿಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ. ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮಿಬ್ಬರಿಗೂ ಪರಿಚಯ ಆಗಿದ್ದಾಳೆ. ಅದನ್ನ ಇವತ್ತು ಟ್ರೈಲರ್ ಅಲ್ಲಿ ನೋಡಿದೀವಿ. ಆ ಸಂಧ್ಯಾ ಯಾರು, ಅವ್ರಿಗೂ ನಮಗೂ ಏನ್ ಕನೆಕ್ಷನ್, ಈ ಕಥೆ ಏನು ಅನ್ನೋದೇ ಈ ಚಿತ್ರ. ಸೊ ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಈ ಕಥೆಯಲ್ಲಿ ಒಂದು ವೇಳೆ ನನಗೇನಾದ್ರು ಹೃದಯ ಪಂಚರ್ ಆದ್ರೆ ಒಳ್ಳೆ ಮೆಕ್ಯಾನಿಕ್ ಪಂಚರ್ ಹಾಕೋರಿದ್ದಾರೆ ಗೊತ್ತಲ್ಲ, ಹಿಂಗ್ ಓಡಿಸ್ಕೊಂಡು ಹೋಗ್ತಾರೆ ಅವರು ಬೈಕನ್ನ, ಅವ್ರ ಜೊತೆಗಿದ್ದಾರೆ. ಒಂದು ವೇಳೆ ಸಂಧ್ಯಾ ಅಂತ ಇವರು ತೊಂದರೆ ಆದ್ರೆ ಅವರು ಸಹಾಯ ಮಾಡಕ್ಕೆ ಆಪ್ತ ಮಿತ್ರ ನಾನಿದ್ದೀನಿ, ಮುಂದ ಏನು ಅಂತ ವಿಖ್ಯಾತ್ ಹೇಳ್ತಾರೆ ಅಲ್ಲ ವಿಖ್ಯಾತ್. ಇದು ಇವ್ರ ಕೈಯಲ್ಲಿದೆ. ವಿಖ್ಯಾತ್ ಬಂದು ನಮಗೆ ಪರಿಚಯ ಆಗಿದ್ದು 9-9.5 ವರ್ಷಗಳ ಹಿಂದೆ. ಪುಷ್ಪಕ ವಿಮಾನ ಚಿತ್ರದ ಕಥೆಯನ್ನು ಮೊದಲು ಹೇಳಕ್ ಬಂದ್ರು. ಆವಾಗಲಿಂದ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡ್ ಬರ್ತಾ ಇದೀನಿ. ಇವ್ರಿಗೆ ಇರುವಂತ ಸೌಂದರ್ಯ ಪ್ರಜ್ಞೆ, ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ, ಎಕ್ಸ್ಟ್ರಾರ್ಡಿನರಿ. ಅವ್ರು ಪ್ರೊಡ್ಯೂಸ್ ಮಾಡಿದಂಥ ಎಲ್ಲ ಚಿತ್ರಗಳು, ಆ ಪೋಸ್ಟರ್ಗಳು, ಆ ಟೀಸರ್ಗಳು ಗಮನಿಸಿರ್ತೀರಿ. ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ, ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ. ಅವರು ನಿರ್ದೇಶಕರಾಗ್ತು ಬಹಳ ಬಹಳ ಖುಷಿ ನನಗೆ. ಅದನ್ನ ಇವತ್ತು ನೀವು ಈ ಟೀಸರ್ ಅಲ್ಲಿ ನೋಡಿರ್ತೀರಿ, ಪ್ರತಿಯೊಂದು ಫ್ರೇಮಲ್ಲಿ ಇರುವಂತ ಆ ಕಳೆ, ಆ ಬ್ಯೂಟಿ, ದಟ್ ಇಸ್ ವಿಖ್ಯಾತ್. ಹಾಗಾಗಿ ವಿಖ್ಯಾತ್, ಗುಡ್ ಲಕ್. ಇವರ ಡೆಬ್ಯೂ ಫಿಲ್ಮ್ ಇದು, ಇವರ ಮೊದಲನೇ ಹೆಜ್ಜೆ ಇದು, ಅದ್ಭುತವಾದ ಪಯಣ. ವಿಖ್ಯಾತ್, ಗುಡ್ ಲಕ್ ಯು. ಅಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ. ಸತ್ಯ ಮತ್ತು ವಿಖ್ಯಾತ್ ಇಬ್ಬರದು 3 ಕಾಮನ್ ಥಿಂಗ್ಸ್. ಒಂದು, ಇಬ್ಬರಲ್ಲೂ ಅಪಾರವಾದ ಉತ್ಸಾಹ, ಇಬ್ಬರು ಸಿನಿಮಾನ ಬಹಳ ಪ್ರೀತಿಸ್ತಾರೆ. ಅಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ, ಒಳ್ಳೆ ಟೇಸ್ಟ್ ಇದೆ. ಅದು ಈ ಟ್ರೈಲರ್ ಕಾಣಿಸ್ತಲ್ಲ, ಈಗ ಅದೇ ಥರ ಚಿತ್ರದಲ್ಲಿ ಕಾಣಿಸ್ಕೊಳುತ್ತೆ. ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫುಲ್. ಅಂಡ್ ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಇದಕ್ಕೆ ನೀವು ನೋಡಿದಿರಿ. ಐ ಆಮ್ ಶೋರ್ ಐ ವಿಲ್ ಎಂಜಾಯ್. ನಾನು ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ. ಇನ್ನು ಅವ್ರು ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ ಆಗ. ಶಂಕರ್ ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಮಾಡಿದ್ರು ಒಂದು ಡ್ಯಾನ್ಸ್ ಅಲ್ಲ, ಅದು ಮುಗಿದ ತಕ್ಷಣ ಮೆಸೇಜ್ ಕಳಿಸಿದೆ, ಯಾರೋ ಗೊತ್ತಿಲ್ಲ, ಈಸ್ ಗೋನ್ ಬಿ ಅ ಸ್ಟಾರ್ ಒನ್ ಡೇ ಅಂತ. ಗೋಲ್ಡನ್ ಸ್ಟಾರ್ ಆದರು. ನಂತರ ವಿಕ್ರಮೇಶ್ ಶೋಲ್ ಅವ್ರ ಕಥೆನ ಹೇಳಿದ್ದೀನಿ. ಸುಂದರಾಂಗ ಜಾಣ ಅಂತ ಅವ್ರ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ. ಐ ಆಮ್ ಗೋನ್ ಥರಲಿ ಎಂಜಾಯ್. ಖಂಡಿತವಾದ್ರು ಈ ಕಾಂಬಿನೇಷನ್ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್. ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚಿತ್ರರಂಗದಲ್ಲೂ ಅಲ್ಲಿ ಕಮಲ್ಲು, ವಿಜಯಕಾಂತ್, ಪ್ರಭು ಜೊತೆ ಅಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ತೆಲುಗುಲಿ ಕೃಷ್ಣ, ಚಿರಂಜೀವಿ ಅವ್ರ ಜೊತೆಲ್ಲ ಮಾಡಿದ್ದೀನಿ. ಇಲ್ಲಿ ವಿಷ್ಣು ಸರ್, ಅಂಬರೀಷ್ ಅವರು, ಪ್ರಭಾಕರ್ ಅವರು, ಎಲ್ಲರ ಜೊತೆ ಮಾಡ್ಬಿಡಿ. ಶಿವಣ್ಣ, ರವಿ ಸರ್, ಎಲ್ಲರೂ ಗಣೇಶ್ ಜೊತೆ ಸೇರುವಂಥ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್. ಲೆಟ್ಸ್ ಹ್ಯಾವ್ ಫನ್. ಸೊ ಇದು ಅಂಡ್ ಚಿತ್ರದ ಹೆಸರು ನೀವು ನೋಡಿದಾಗೆ ಯುವರ್ ಸಿನ್ಸಿಯರ್ಲಿ ರಾಮ್. ಈ ಸಿನ್ಸಿಯರ್ಲಿ ಇದೆ ಅಂದರೆ ಏನೇ ಕೆಲಸ ಮಾಡಿದ್ರು ನಮ್ಗೆ ಏನಾದ್ರು ನಮ್ಮ ಅಪ್ಪನಿಂದ ಒಂದೇ ಒಂದು ಗುಣ ನಾನು ಅಳವಡಿಸ್ಕೊಂಡಿರೋದು ಅಂದರೆ ಆ ಸಿನ್ಸಿಯರಿಟಿ. ಮಾಡಿದ ಎಲ್ಲವನ್ನು ಎಷ್ಟು ಪ್ರಾಮಾಣಿಕವಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ. ನಿಮ್ಮ ಉದ್ದೇಶ ಚೆನ್ನಾಗಿದ್ರೆ ಅಲ್ಲೇ ಗೆಲುವು ಸರ್, ಬೇರೆ ಎಲ್ಲ ಬೇರೆ ವಿಷಯ. ನಿಮ್ಮ ಉದ್ದೇಶನೇ ಚೆನ್ನಾಗಿರ್ಬೇಕು. ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ. ಹಾಗಾಗಿ ಯುವರ್ ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟು ಅವರ್ ಸಪೋರ್ಟರ್ ಸುಪ್ರೀತ್ ಇಸ್ ಹಿಯರ್, ಶ್ಯಾಮ್ ಇಸ್ ದೇರ್, ಟು ಆಲ್ ಅವರ್ ಫ್ರೆಂಡ್ಸ್, ನವೀನ್ ಇಸ್ ಹಿಯರ್, ಅನು, ರಾಜನ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯುವರ್ ಸಿನ್ಸಿಯರ್ಲಿ ರಾಮ್. ಇದ್ರಲ್ಲಿ ರಾಮ್ ಯಾರು ಅಂತ, ರಾಮ್ ನಾನಾ, ಅವರ ಅಥವಾ ಅವರ ಚಿತ್ರದಲ್ಲಿ ಗೌರಿ ಹಬ್ಬದ ದಿನ ಯುವರ್ ಸಿನ್ಸಿಯರ್ಲಿ ರಾಮ್, ಗಣೇಶನ ಹಬ್ಬದ ದಿನ ರಾಮನ್ನು ನೆನಪಿಸ್ಕೊಂಡಿದ್ವಿ. ಟ್ರೈಲರ್ ನೋಡಿದ್ರಿ, ಒಂದು ಚಿಕ್ಕ ಕ್ಲಿಮ್ಸ್ ಅಷ್ಟೇ. ಇಬ್ಬರ ನಡುವಿನ ರಿಲೇಷನ್ಶಿಪ್ಪು ಜೊತೆಲಿ ಹೇಗೆ ಹೋಗುತ್ತೆ, ಒಂದು ಬೇರೆ ಥರದ್ದೇ ಒಂದು ಫೀಲು, ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಕಥೆ. ಅಂದರೆ ಹ್ಯೂಮನ್ ಎಮೋಷನ್ ಇಟ್ಕೊಂಡೆ ಆ ಥರ ಒಂದು ಸಿನಿಮಾ. ಏನು ನಾವು ಟ್ರೈಲರ್ ನೋಡಿದ್ವಿ, ಇದರ X100 ಸಿನಿಮಾ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಲೆವೆಲ್ನ ಒಂದು ಎಕ್ಸ್ಪೀರಿಯನ್ಸ್ ರಾಮ್ ಯುವರ್ ಸಿನ್ಸಿಯರ್ಲಿ
ರಾಮ್ ಸಿನಿಮಾಲಿರುತ್ತೆ. ಈಚ್ ಆ್ಯಂಡ್ ಎವ್ರಿ ಸೀನ್, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೆಚ್ಚು ಕಥೆ ಬಗ್ಗೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಅಟ್ಲೀಸ್ಟ್ ಈಗ ಟ್ರೈಲರ್ ನೋಡಿದಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಇಬ್ಬರ ನಡುವಿನ, ರಮೇಶ್ ಸರ್ ಮತ್ತು ನನ್ನ ನಡುವಿನ ಒಂದು ರಿಲೇಷನ್ಶಿಪ್ ಹೇಗೆ ಹೋಗುತ್ತೆ, ಸಿನಿಮಾ ಹೇಗಿರ್ಬೋದು ಅಂತ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ. ಅದು ನಂಗೆ ಭಾಳ ಖುಷಿ ಇದೆ ಈ ಸಿನಿಮಾ ಮಾಡ್ತಿರೋದು. ಅದರಲ್ಲೂ ನಾನು ರಮೇಶ್ ಸರ್ ಅವ್ರ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ. ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಅವರ ಇಲ್ಲಿ ಸಂಧ್ಯಾ ಅಂತಿದ್ದಾರೆ, ಅದಕ್ಕಿಂತ ಮುಂಚೆ ಭೂಮಿಕಾ ಜೊತೆ ಇದ್ದರು. ಭೂಮಿಕಾ ಜೊತೆಯಿಂದ ನಾನು ಕಾಲೇಜ್ ಡೇಸಲ್ಲಿ ನೋಡ್ಕೊಂಬಂದಿದ್ದೀನಿ. ಇದರಲ್ಲಿ ಸಂಧ್ಯಾನ ಭೂಮಿಕಾನ ಅಂತ ಸರ್ ನೀವೇ ಪಿಕ್ಚರ್ ಆದಮೇಲೆ ಹೇಳಬೇಕು. ಸೊ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ವಂಡರ್ಫುಲ್ ಟೆಕ್ನಿಷಿಯನ್, ಆ್ಯಕ್ಟರ್, ಒಂದು ಪಾಸಿಟಿವ್ ಆಗಿರುವಂತಹ ಮನುಷ್ಯ ರಮೇಶ್ ಸರ್ ಜೊತೆ ಭಾಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡ್ತಿರೋದು. ಅದ್ರ ಜೊತೆಯಲ್ಲಿ ವಿಖ್ಯಾತ್ ಅವರ ಮೊದಲನೇ ಡೈರೆಕ್ಷನ್, ವೆರಿ ಪ್ಯಾಷನೇಟ್ ಡೈರೆಕ್ಟರ್. ಆಲ್ ದ ಬೆಸ್ಟ್ ವಿಖ್ಯಾತ್, ಈ ಸಿನಿಮಾಯಿಂದ ಒಳ್ಳೆಯದಾಗಲಿ. ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯ ಒಳ್ಳೆಯದಾಗಲಿ. ಆ್ಯಂಡ್ ಆನಂದ್ ಆಡಿಯೋ, ಸ್ಪೆಷಲ್ ಥ್ಯಾಂಕ್ಸ್ ಆನಂದ್ ಆಡಿಯೋ ನಿಮಗೆ, ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ಯಾಮ್ ಅವ್ರಿಗೆ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು ಶ್ಯಾಮ್, ಆಲ್ವೇಸ್ ಯು ಹ್ಯಾವ್ ಬೀನ್ ಸಪೋರ್ಟಿವ್. ಆ್ಯಂಡ್ ಈ ಸಲ ನಮ್ಮ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ನಮ್ಮ ತಂಡದಿಂದ ನಿಮಗೆ ಪ್ರಾಮಿಸ್ ವಿಲ್ ಗಿವ್ ವಂಡರ್ಫುಲ್ ನಂಬರ್ಸ್. ಅನೂಪ್ ಅವರು ಇಲ್ಲೇ ಇದ್ದಾರೆ. ಆ್ಯಂಡ್ ಅವರು ಚಾಲೆಂಜಾಗಿ ತೊಗೊಂಡಿದ್ದಾರೆ. ಅಂದರೆ ಅವ್ರಿಗೆ ಹೇಳಿದ್ದೀನಿ, ಚಾಲೆಂಜಾಗಿ ತೊಗೊಂಡು ಬೌನ್ಸ್ ಮಾಡಬೇಡಿ, ಏನು ರೆಗ್ಯುಲರ್ ಇದೆಯೋ, ಏನು ಸಿಂಪಲ್ ಜನಗಳಿಗೆ ಏನು ಇಷ್ಟ ಆಗಿದೆಯೋ ಆಗುತ್ತೋ ಅದೇ ಥರ ಮ್ಯೂಸಿಕ್ ಮಾಡೋಣ ಅಂತ. ಆ್ಯಂಡ್ ನಮ್ಮ ಲಕ್ಕಿ ಡಿಸ್ಟ್ರಿಬ್ಯೂಟರ್, ನನ್ನ ಯಾವ್ಯಾವ ಸಿನಿಮಾ ಸುಪ್ರೀತ್ ಮಾಡ್ತಾರೋ ಎಲ್ಲ ಹಿಟ್ಟಾಗಿದೆ. ಕೃಷ್ಣಂ ಪ್ರಣಯ ಸಖಿ, ನನಗೆ ಅದು ನೋಡಬೇಕು ಇದು ನೋಡಬೇಕು ಸರ್, ಇವತ್ತು ಫ್ರೈಡೇ ಥಿಯೇಟರ್ಸ್ ಅದು ಇದು ಅಂತಿದ್ರು. ಇಲ್ಲ ಬೆಳಿಗ್ಗೆ 1 ಅವರ್ ಬಂದೋಗಿ ಪ್ರೀತ್, ಯು ಆರ್ ಲಕ್ಕಿ ಟು ಮೀ ಅಂತ ಹೇಳಿದೆ. ಆ್ಯಂಡ್ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಪ್ರೀತ್. ಜೊತೆಯಲ್ಲಿ ನಮ್ಮ ಸಿನಿಮಾಟೋಗ್ರಫರ್ ಇದ್ದಾರೆ ನವೀನ್ ಅವರು, ಅವ್ರಿಗೊಂದು ಚಪ್ಪಾಳೆ ಹೊಡಿಲೇಬೇಕು ನಾವು. ದವೇ ಅವರು ಅದನ್ನು ಒಂದು ಲೈಟಿಂಗ್ ಆಗಿರ್ಬೋದು, ಅದನ್ನು ತೋರಿಸಿರೋ ರೀತಿ ಆಗಿರ್ಬೋದು, ಟೆಕ್ನಿಕಲಿ ದಿಸ್ ಫಿಲ್ಮ್ ವಿಲ್ ಬಿ ಇನ್ ನೆಕ್ಸ್ಟ್ ಲೆವೆಲ್. ಅಂದರೆ ಈ ಟ್ರೈಲರ್ ನಾನು ಹೇಳ್ತಿರೋದು ನನ್ನ ಸಿನಿಮಾ ಮಾತ್ರ. ಟ್ರೈಲರ್ ಏನು ನೋಡಿದ್ರಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಆ್ಯಂಡ್ ಗುಣ ಇದ್ದಾರೆ, ನಮ್ಮ ರೋಮಿಯೋ ಸಿನಿಮಾಯಿಂದ ಆರ್ಟ್ ಡೈರೆಕ್ಟ್ರು ಆದರು ಗುಣ. ಈಗ ನಮ್ಮ ಈ ಸಿನಿಮಾ ಮಾಡ್ತಿದ್ದಾರೆ. ಸೊ ನೀವೇನು ಅದೊಂದು ಚಿಕ್ಕ ಪುಟ್ಟದು ಆರ್ಟಿಸ್ಟಿಕ್ಕಾಗಿ ಏನು ನೋಡ್ತಿರೋ ಒಂದು ಚಿಕ್ಕದ್ದು ಕೂಡ ಗಮನ ಇಟ್ಟು ಮಾಡಿದಂಥ ಮನುಷ್ಯ ನಮ್ಮ ಗುಣ, ಆರ್ಟ್ ಡೈರೆಕ್ಟರ್. ಆ್ಯಂಡ್ ನಮ್ಮ ಎಡಿಟರ್ ಕೂಡ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಂದು ದೊಡ್ಡ ಕನಸನ್ನು ಕಂಡು ಅದನ್ನು ಪರದೆ ಮೇಲೆ ಇಳಿಸೋದಕ್ಕೋಸ್ಕರ ಇಷ್ಟೂ ಜನ ಹೊರಟಿದ್ದೀವಿ. ಪ್ರೇಕ್ಷಕರ ಏನು ಈ ಟ್ರೈಲರ್ ನೋಡಿದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅದನ್ನು ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಯುವರ್ ಸಿನ್ಸಿಯರ್ಲಿ ರಾಮಣ್ಣ ನಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ, ಇದ್ರ ಮೇಲೆ ಏನಿಲ್ಲ ನನ್ನ ಹತ್ರ ವಿಷಯ ಇದೆ, ಅದನ್ನು ಹೇಳೋಕ್ಕಾಗಲ್ಲ ಈಗ ನಾನು. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬದ ದಿನ ಬಂದಿದ್ರಿ ಅಲ್ಲ, ಅದೇ ಖುಷಿ ನನಗೆ. ವಿಖ್ಯಾತ್ ಅವರು ಈ ಹಿಂದೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ನೋಡಿದ್ರೇ ಅವರ ಟೇಸ್ಟ್ ಏನಂತ ಕಾಣಿಸುತ್ತೆ. ಯಾಕಂದರೆ ಒಂದು ಪೋಸ್ಟರ್ ಡಿಸೈನರಲ್ಲಾಗಲಿ, ಒಂದು ಸಾಂಗ್ಸಲ್ಲಾಗಲಿ, ಎಸ್ಪೆಷಲಿ ಈ ಸಿನಿಮಾದವರು ಫಸ್ಟು ಆಡಿಯೋ ಗ್ರ್ಯಾಬ್ ಬೈ ಆನಂದ್ ಆಡಿಯೋ ಅಂತ ಒಂದು ಪೋಸ್ಟರ್ ಹಾಕಿದರು. ತುಂಬ ಯೂನಿಕ್ ಆಗಿತ್ತು, ತುಂಬ ಟೇಸ್ಟ್ಫುಲ್ ಡೈರೆಕ್ಟ್ರು. ಫಸ್ಟ್ ಒಂದು ನಿರ್ಮಾಪಕರಾಗಿ ನನಗೆ ಪರಿಚಯ, ಅವರು ಈಗ ನಿರ್ದೇಶಕರಾಗಿದ್ದಾರೆ. ಆಲ್ ದ ಬೆಸ್ಟ್. ರಾಯಲ್ ಅವ್ರಿಗೂ ಆಲ್ ದ ಬೆಸ್ಟ್. ಎಸ್ಪೆಷಲಿ ನವೀನ್ ಸರ್, ನಿಮ್ಮ ಫೋಟೋಗ್ರಫಿಗೆ ಐ ಆಮ್ ಅ ಫ್ಯಾನ್ ಫಾರ್ ಇಟ್. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಹೇಳಬೇಕು ಅಂತಂದರೆ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಗಣೇಶ್ ಸರ್, ವಿ ಆರ್ ರೆಡಿ ಫಾರ್ ಒನ್ ಮೋರ್ ಬ್ಲಾಕ್ ಬಸ್ಟರ್ ಹಿಟ್. ಆ್ಯಂಡ್ ರಮೇಶ್ ಸರ್, ನಿಮ್ಮ ಬಗ್ಗೆ ಏನು ಹೇಳೋದು, ಒನ್ ಆಫ್ ದ ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೇಳಬೇಕು. ಯಾಕಂದರೆ ನಾವು ಈಗ ಸಿನಿಮಾ ನಡೀತಾ ಇದೆ, ಸರ್ರು ಇದ್ದಾರೆ, ಒನ್ ಆಫ್ ದ ಬೆಸ್ಟ್ ಗಾಯ್ ಹೇಳಬೇಕು ಅಂತಂದರೆ. ಅವರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದರಲ್ಲೂ, ಅಷ್ಟು ವೆರಿ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಹಿಮ್, ಟು ಬಿ ಫ್ರ್ಯಾಂಕ್. ಆ್ಯಂಡ್ ಟು ದ ಮ್ಯೂಸಿಕ್ ಡೈರೆಕ್ಟರ್,
ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಹರೀಶ್ ಕೊಂಬೆ ಅವ್ರಿಗೂ ಎಡಿಟರ್ಗೂ ಸಹ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಬ್ಯೂಟಿಫುಲ್ ಮೂವಿ, ಟು ಬಿ ಫ್ರ್ಯಾಂಕ್ ಹೇಳಬೇಕಂತ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಡ್ಯೂಸರ್ ಆಗಿದ್ದು ಆಕಸ್ಮಿಕವಾಗಿ, ಅಂದರೆ ಇಟ್ ವಾಸ್ ನಾಟ್ ಮೈ ಡ್ರೀಮ್. ಪ್ರೊಡಕ್ಷನ್ ನನಗೆ ಐಡಿಯಾನೇ ಇರಲಿಲ್ಲ. ನಾನು ಲೈಕ್ ಒಂದು 14-15 ಫಿಲಮ್ಸ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ರೈಟ್ರಾಗಿ ಒಂದಷ್ಟು ಕೆಲಸ ಮಾಡಿಕೊಂಡು ಒಂದು ಸಿನಿಮಾನು ಮುಹೂರ್ತಕ್ಕೂ ಬಂದುಬಿಟ್ಟಿತ್ತು ಒಂದು ಹೀರೋ ಜೊತೆಗೆ. ಇನ್ನೇನು 2 ದಿನ ಅಂದ ತಕ್ಷಣ ಮುಹೂರ್ತ ಇರ್ಬೇಕಾದ್ರೆ ಅದು ಕ್ಯಾನ್ಸಲ್ ಆಯಿತು. ಯಾವುದೋ ಅವ್ರ ಹೀರೋಸ್ ಓಡಲ್ಲ ಪಿಕ್ಚರು ಅದು ಇದು ಅಂತ. ಸೊ ನಮ್ಮ ಕತೆಗಳು ಯಾರಿಗೆ ಹೋಗಿ ಗಾಂಧಿನಗರದಲ್ಲಿ ಕತೆ ಹೇಳ್ತಾಯಿದ್ರು ಯಾರಿಗೂ ಅರ್ಥ ಆಗ್ತಿರಲಿಲ್ಲ, ಏನೇನೋ ಹೇಳ್ತಾನೆ ಇವನು ಅಂತ. ಸೊ ಆವಾಗ ನಾನೇ ನಮ್ಮದೇ ಪ್ರೊಡಕ್ಷನ್ ಮಾಡ್ಕೊಳ್ಳೋಣ ಕಸ್ಟಮರ್ದಾಗಿ ಅಂತ ಹೇಳಿ ರಮೇಶ್ ಸರ್ ಹತ್ರ ಹೋಗಿ ಅವರಿಗೆ ಬ್ರೀಫ್ ಮಾಡಿ ಒಂದು ಪುಷ್ಪಕ ವಿಮಾನ ಶುರು ಆಗಿದ್ದು ಅಲ್ಲಿಂದ. ಸೊ ಒಂದೊಂದೇ ಕಮಿಟ್ಮೆಂಟ್ಸಿಗೋಸ್ಕರ ಇದು ಅಂದರೆ ಲೈಕ್ ಈ ಸಿನಿಮಾ ನಾನೇನು ಅಂದ್ಕೊಂಡಿನಲ್ಲ, ಇದು ಒಂದು 4-5 ಇಯರ್ಸಿಂದ ಡ್ರೀಮ್ ಮಾಡಿರೋದು ಇದು. ಅಂದರೆ ನನಗೆ ರಮೇಶ್ ಸರ್ರೇ ಮಾಡಬೇಕು, ಗಣೇಶ್ ಸರ್ರೇ ಮಾಡಬೇಕು ಅಂತ. ಆ್ಯಂಡ್ ಇಟ್ಸ್ ಎ ವೆರಿ ಹ್ಯೂಜ್ ಬಡ್ಜೆಟ್ ಸಿನಿಮಾ, ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ. ಆ ಟೈಮಲ್ಲಿ ಇನ್ನೂ ನನಗೆ 3-4 ಸಿನಿಮಾ ನಾವು ಅಂದ್ಕೊಂಡಿದ್ದ ಬಡ್ಜೆಟ್ಗಿಂತ ಅಂದರೆ ಲೈಕ್ ಈ ಸಿನಿಮಾ ಒಂದು 2-3 ಟೈಮ್ಸ್ 4 ಟೈಮ್ಸ್ವರೆಗೂ ಜಾಸ್ತಿ ಇರುತ್ತೆ. ಸೊ ಅಲ್ಲಿವರೆಗೂ ನಾನು ದುಡಿಬೇಕು, ಅದು ಅನ್ನೋದೊಂದು ಪ್ಲ್ಯಾನಲ್ಲಿತ್ತು. ಸೊ ಹಿಂಗೆಲ್ಲ ಆಗ್ತಿರ್ಬೇಕಾದ್ರೆ ಸತ್ಯ ಲೈಕ್ ಅಂದರೆ ನಾವು ಮೊದಲಿಂದನೂ ಫ್ರೆಂಡ್ಸ್. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕಾದ್ರಿಂದನೂ ವಿ ಆರ್ ಫ್ರೆಂಡ್ಸ್. ಸೊ ಅವರೊಂದು ಪ್ರೊಡಕ್ಷನ್ ಮಾಡ್ಕೊಂಡಿದ್ದೀನಿ ಮಾಡೋಣ ಅಂದಾಗ ನಾನೊಂದು ಕತೆ ಹೇಳಿದೆ. ಸೊ ವಿ ಎಕ್ಸ್ಚೇಂಜ್. ಈ ಸಿನಿಮಾ ನೀವು ನನಗೆ ಪ್ರೊಡ್ಯೂಸ್ ಮಾಡಿ, ಈಗ ಸ್ವಲ್ಪ ನನಗೆ ಟೈಟ್ ಇದೆ, ನೀವು ಮಾಡಿ. ನೆಕ್ಸ್ಟ್ ಸಿನಿಮಾ ನೀವು ಡೈರೆಕ್ಟ್ ಮಾಡಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಈ ಥರದ್ದು ಒಂದು ಇದರಲ್ಲಿ ವಿ ಆರ್ ಡೂಯಿಂಗ್. ಅಂದರೆ ಬೋತ್ ನಮ್ಮಿಬ್ಬರದ್ದು ಡ್ರೀಮ್ ಬಂದು ಅಂದರೆ ಡೈರೆಕ್ಷನ್ನೇ ಫೈನಲ್ ಆಗಿ. ಅಂದರೆ ನಾವು ಬಂದಿದ್ದೆ ಆ ಉದ್ದೇಶಕ್ಕೆ. ಅವರು ನ್ಯೂಯಾರ್ಕಲ್ಲೆಲ್ಲ ಫಿಲಮ್ ಅಕಾಡೆಮಿಲೆಲ್ಲ ಓದ್ಕೊಂಡು ಬಂದಿರೋರು. ಸೊ ಇದು ನನಗೆ ಡ್ರೀಮ್ ಕಾಂಬಿನೇಷನ್. ಅಂದರೆ ಇದನ್ನು ಅಂದರೆ ಪ್ರತಿದಿನ ನಾನು ಯಾವುದೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ರು ನಾನು ಡೈಲಿ ಮಲಗಬೇಕಾದ್ರೆ ಅಥವಾ ಎಲ್ಲ ಯಾವುದೋ ಒಂದು 2 hours ಐ ವಾಸ್ ಸ್ಪೆಂಡಿಂಗ್. ಅಂದರೆ ಗಣೇಶ್ ಸರ್ ಮಾಡಬೇಕು, ರಮೇಶ್ ಸರ್ ಮಾಡಬೇಕು, ಆ ಕಾಂಬಿನೇಷನ್ ಹಂಗಿರುತ್ತೆ. ಆ ಕತೆನೇ ಹಂಗಿದೆ. ಲೈಕ್ ಒಂದು ಅನ್ಬೇಸಿವಮ್ ಈ ಥರದ್ದು ಒಂದು ಬೇರೆ ಸ್ಟೈಲ್ ಆಫ್ ಸಿನಿಮಾ. ಅದನ್ನ ಹೇಳೋಕ್ಕೂ ಟೈಮ್ ಬೇಕು, ಬಡ್ಜೆಟು ಬೇಕಿತ್ತು. ಲೈಕ್ ಅಂದರೆ ಈ ಸಿನಿಮಾ ನಿಮಗೆ ಉಜ್ಬೇಕಿಸ್ತಾನಿಂದ ಹಿಡಿದು ತುಂಬ ಬಿಗ್ ಕ್ಯಾನ್ವಾಸಲ್ಲಿ ಶೂಟ್ ಆಗುತ್ತೆ. ಆ್ಯಂಡ್ ಬಿಗ್ ಪರ್ಸ್ನಾಲಿಟೀಸ್ ಇನ್ನೂ ಬರ್ತಾರೆ ನಮ್ಮ ಸಿನಿಮಾಲಿ. ಅಂದರೆ ನಾನು ಅದನ್ನ ಇವಾಗೇನು ಹೇಳೋಕ್ಕಲ್ಲ. ಒಂದು ಸಂಧ್ಯಾ ಕ್ಯಾರೆಕ್ಟರ್ ಇರ್ಬೋದು, ಇನ್ನೊಂದು ಭೂಮಿಕಾ ಕ್ಯಾರೆಕ್ಟರ್ ಇರ್ಬೋದು, ಆ ಥರದ್ದೇನೋ ಒಂದಷ್ಟು ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇದು ಜಸ್ಟ್ ಎ ಸ್ಟಾರ್ಟ್. ಆಮೇಲೆ ಇಟ್ಸ್ ಎ ಡ್ರೀಮ್. ಟೆಕ್ನಿಷಿಯನ್ಸು ಅಷ್ಟೇ ನನಗೆ ಎಮೋಷನಲ್ ಆಗಿ ಎಲ್ಲ ರಿವೀಲ್ ಮಾಡಬೇಡಿ. ಇಲ್ಲ, ನವೀನ್ ಸರ್ ಅಷ್ಟೇ. ಅಂದರೆ ಇವಾಗಿಂದ ಅಲ್ಲ, ವೆನ್ ನಮ್ಮ ಪ್ರೊಡಕ್ಷನ್ ಅವರು ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದಾಗಿಂದನೂ ನಾನು ಅವ್ರಿಗೆ ಕತೆಗಳನ್ನ ವಿ ವುಡ್ ಡಿಸ್ಕಸ್. ಅಂದರೆ ಸರಿ ಇದನ್ನ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಇದೊಂದು 4-5 ಇಯರ್ಸಿಂದ ಜರ್ನಿ ಇದೆ. ಇದು ಕತೆ ನೆನ್ನೆ ಶುರುವಾಗಿ ಇವತ್ತಾಗಿದ್ದಲ್ಲ. ಅನೂಪ್ ಸರು ಅಷ್ಟೇ. ಅವರ ಕಾಂಬಿನೇಷನ್ ಫ್ರಮ್ ಇನ್ಸ್ಪೆಕ್ಟರ್ ವಿಕ್ರಮ್, ಮಾನ್ಸೂನ್ ರಾಗ, ಇಟ್ ವಾಸ್ ಅ ಹ್ಯೂಜ್ ಹಿಟ್. ಸೊ ನನ್ನ ಜೊತೆ ಅವ್ರು ಯಾವಾಗಲೂ ಇರ್ತಾರೆ. ಈ ಸಿನಿಮಾದಲ್ಲಂತೂ ಇಟ್ಸ್ ಎ ಮ್ಯೂಸಿಕಲ್ ಸಿನಿಮಾ, ಬೇರೆನೇ ಇರುತ್ತೆ. ಅಂದರೆ ವರ್ಲ್ಡ್ ಕ್ಲಾಸಲ್ಲಿ ಇರುತ್ತೆ ಟೋಟಲ್ ಆಗಿ ನಮಗೆ. ಆ್ಯಂಡ್ ಗುಣ ಎಲ್ಲ ನಮ್ಮ ಟೀಮೇ. ಪುಷ್ಪಕ ವಿಮಾನದಲ್ಲಿ ಸ್ಟಾರ್ಟ್ ಮಾಡಿದ್ದು ಅವರು ನಮ್ಮ ಜೊತೆ ಕೆರಿಯರು. ಹರೀಶ್ ಕೊಮ್ಮೆ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಮಾಡಿದ್ದು, ರಾಜನ್ ಸರ್. ಸೊ ಎವ್ರಿ ಒನ್. ಶ್ಯಾಮ್ ಸರ್ ಅಷ್ಟೇ. ನಮ್ಮದು ಅವ್ರದ್ದು ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಒಂದು ಕೊಲಾಬ್ರೇಷನ್ ಇತ್ತು. ಆ್ಯಂಡ್ ಸುಪ್ರೀತ್ ಸರ್ ಅಷ್ಟೇ. ದೇ ಹ್ಯಾವ್ ಸಪೋರ್ಟೆಡ್, ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಫ್ರಮ್ ಮುಂಚೆಯಿಂದನೂ. ಈಗ ಇಷ್ಟೇ ಸರ್. ಅಂದರೆ ಫೈನಲ್ ಆಗಿ ನನಗೆ ಬೇರೆ ಏನು ಹೇಳೋದಿಲ್ಲ. ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಿನಿಮಾ. ಒಂದು ಬೇರೆ ಥರದ ಒಂದು ಸಿನಿಮಾನ ಪ್ರೆಸೆಂಟ್ ಅಂತೂ ಮಾಡ್ತೀವಿ. ದಟ್ ಈಸ್ ಅವರ್ ಚಾಲೆಂಜ್ ತೊಗೊಂಡಿದ್ದೀವಿ. ಒಂದು ಬೇರೆ ಲಾರ್ಜರ್ ದೆನ್ ಲೈಫ್ ಸಿನಿಮಾ ರೆಡಿ ಆಗುತ್ತೆ. ಈ ಮಂತ್ ಎಂಡಿಂದ ಶೂಟ್ ಹೋಗ್ತಾ ಇದ್ದೀವಿ. ಇನ್ನು ಮುಂದಿನ ಮಾಹಿತಿಗಳೆಲ್ಲ ನೆಕ್ಸ್ಟ್ ಕೊಡ್ತೀವಿ. ನನಗೆ ಒಂದು ಟೀಮ್ನ ಈಗ ಲೈಕ್ ಫಾರ್ ಡೈಲಾಗ್ಸು, ಇನ್ನೊಂದು ಮತ್ತು ಇಂಪ್ರೂವೈಸೇಷನ್ಸ್ಗೆ ನಮ್ಮದೊಂದು ಟೀಮ್ ಇದೆ. ಲೈಕ್ ಧನಂಜಯ್ ರಂಜನ್ ಅಂತ ಹೇಳ್ಬಿಟ್ಟು, ಆಮೇಲೆ ಯದು ಅಂತ ಹೇಳ್ಬಿಟ್ಟು ಕೌಸಲ್ಯ ಸುಪ್ರಜಾರಾಮ ಬರೋದಲ್ಲ ಅವರು, ಮತ್ತು ನಮ್ಮ ಪ್ರಶಾಂತ್ ರಾಜಪ್ಪ ಅವರು, ಮತ್ತು ಸಚಿನ್ ಅಂದ್ಬಿಟ್ಟು ಒಂದು ಹೊಸ ಹುಡುಗ. ವಿ ಹ್ಯಾವ್ ಎ ಗುಡ್ ಟೀಮ್. ಅಂದರೆ ಈಗ ನಾವು ಹೆಂಗೆ ಬಂದ್ವಲ್ಲ ಆ ಥರದ್ದು ನನ್ನ ಜೊತೆ ಒಂದು ಟೆಕ್ನಿಕಲ್ ಟೀಮ್ ಇದೆ. ಸೊ ಬಟ್ ಕತೆ, ಚಿತ್ರಕಥೆ ಇಟ್ ವಾಸ್ ಹೇಳಿದ್ನಲ್ಲ ನಾನು, ಅದು ತುಂಬ ದಿನದಿಂದ ಬರ್ಕೊಂಬಂದಿರೋವಂಥ ಕತೆ. ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಅವ್ರದ್ದು ಇನ್ಪುಟ್ಸ್ಗಳನ್ನ ತೊಗೊಂಡು ಮೇಕಿಂಗ್ ಇಟ್ ಲಾರ್ಜ್. 2009 ಹಾಂ, ರಾಮ್. ಹಾಂ ಓಕೆ ಸರ್. ಹೌದು ಅದೇ. ಅಂದರೆ ಇದು ರಾಮ್ ಅನ್ನೋದು ಅಂದರೆ ಇದು ಮೊದಲನೇ ಟೈಟ್ಲ್ ಅಲ್ಲ ಸರ್. ಅಂದರೆ ಕಮಲ್ ಸರ್ದು ಇದೆ ರಾಮ್ ಅಂತ ಹೇಳಿ ಟೈಟ್ಲು, ಇಲ್ಲೂ ಬಂದಿದೆ. ಮಲಯಾಳಮಲ್ಲೂ ಈಗ ರೀಸೆಂಟಾಗಿ ಮೋಹನ್ ಲಾಲ್ ಅವ್ರದ್ದು ಒಂದು ರಾಮ್ ಅಂತ ಇದಾಗಿದೆ. ಇದು ಯುವರ್ ಸಿನ್ಸಿಯರ್ಲಿ ರಾಮ್. ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಥಿಂಗ್. ಒಂದು ಲಾರ್ಜರ್ ದೆನ್ ಲೈಫ್ ಸಿನಿಮಾ, ಬೇರೆ ಥರ ಇರುತ್ತೆ ಪಿಕ್ಚರ್ ಸರ್. ಇದರಲ್ಲಿ ಅಂದರೆ 3-4 ಕಾಲಘಟ್ಟ ತೋರಿಸ್ತೀವಿ. ಅಂದರೆ ಅದೇ ನಾನು ಅಂದರೆ ಏನೇ ಹೇಳೋಕ್ಕೂ ನಿಮ್ಗೆ ಈಗ ಏನು ಗೊತ್ತಾಗಲ್ಲ, ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. 3-4 ಪೀರಿಯಡ್ಸ್ ಇರುತ್ತೆ. 80s 70s ಎಲ್ಲ ಇರುತ್ತೆ, ಎಲ್ಲ ಮರ್ಜ್ ಆಗಿರುತ್ತೆ.
ಅಲ್ಲ ಅಂದರೆ ಸೈಕಲ್ ವಿಷಲ್ ಏನು ಗೊತ್ತಾ, ನನಗೆ ಟೈಟಾನಿಕ್ ಸಿನಿಮಾ ನೋಡಿದಾಗಿಂದ ಒಂದು ಲಾಸ್ಟಲ್ಲಿ ಒಂದು ವಿಸಿಲ್ ಹೊಡಿತಾರಲ್ಲ, ನನಗೆ ಅವಾಗಿಂದ ನನಗೆ ವಿಸಿಲ್ ಬಂದರೆ ನಾನೇನೋ ಇನ್ಸ್ಪೈರ್ ಆಗ್ತೀನಿ. ಸೊ ನಿಮ್ಗೆ ಅದು ಎಲ್ಲ ಕಡೆ ಫೀಲ್ ಇರುತ್ತೆ ನಂದು. ಅಂದರೆ ತುಂಬ ನಾನು ಎಮೋಷ್ನಲಿ ಏನಾರು ಬರೆದಾಗ ಆ ವಿಸಿಲ್ನ ನಾನು ಕೇಳಿಕೊಂಡೆ ನಾನು ಬರೀತಿರ್ತೀನಿ. ಅದು ಹೈಕ್ ಕೊಡುತ್ತೆ ನನಗೆ ಆ ವಿಸಿಲ್ ಅಥವಾ ಆ ಥರದ್ದೇನೋ ಒಂದು ಸೌಂಡ್ಸ್. ಇಲ್ಲ ಇಂಗ್ಲೀಷಲ್ಲಿ ಇಲ್ಲ, ಕನ್ನಡ ಇಂಗ್ಲೀಷ್ ಎರಡು ಇದೆ. ಇಲ್ಲಿ ಪ್ರಿಂಟಿಂಗ್ ಏನೋ ಸರ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಪ್ರಿಂಟಿಂಗ್ ನೋ ಆ ಥರ ಇಲ್ಲ, ಎರಡು ಕನ್ನಡ ಇಂಗ್ಲೀಷ್ ಎರಡು ಇದೆ. ಆ್ಯಂಡ್ ಇಟ್ಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಏನು ಇದಲ್ಲ, ಅಂದರೆ ಎಲ್ಲರಿಗೂ ಅದು ಅರ್ಥ ಆಗಲಿ, ಒಬ್ಬೊಬ್ರಿಗೆ ಕನ್ನಡ ಬರೆದಿರೋರ್ಗೂ ರೀಚ್ ಆಗಲಿ ಅನ್ನೋ ವಿಷಯ ಅಷ್ಟೇ. ಇಲ್ಲ ಎಲ್ಲ ವಿಖ್ಯಾತ್, ಸತ್ಯ ಅವರು, ಗಣೇಶ್ ಸರು, ರಮೇಶ್ ಸರು, ಈ 4 ಜನನು ಫಾಲೋ ಮಾಡ್ತಾ ಇದ್ದೀವಿ ಈ ಸಿನಿಮಾಲಿ ಅಷ್ಟೇ. ಅವ್ರು ಏನು ಹೇಳ್ತಾರೆ, ನಾನು ಅವ್ರು ಹೇಳ್ದಂಗೆ ಚಾಲೆಂಜಾಗಿ ತೊಗೊಂಡಿದ್ದೀನಿ. ಒಳ್ಳೆ ಮ್ಯೂಸಿಕ್ ಕೊಡೋಕ್ಕೆ 200% ಒಳ್ಳೆ ಮ್ಯೂಸಿಕ್ ಕೊಡ್ತೀವಿ. ಒಬ್ಬೊಬ್ರಿಗೆ ಆ್ಯಕ್ಟಿಂಗ್ ಮಾಡೋದಂತೂ ಗ್ಯಾರಂಟಿ. ನೀವು ಇದು ಮಾಡಿದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಇಬ್ಬರದಲ್ಲೂ ಇದೆ. ಈ ಕಾಂಬಿನೇಷನ್ ನೋಡಿದಾಗ ಅದೇ ಥರ ಇವರಿಬ್ಬರು ಕಾಂಬಿನೇಷನ್, ನಿರ್ಮಾಪಕ ಮತ್ತು ನಿರ್ದೇಶಕ ಇಬ್ಬರು ಅಷ್ಟೇ ಪ್ಯಾಷನೇಟು, ಇಬ್ಬರು ಅದೇ ಥರ ಒಂಥರ ಪ್ಯಾಷನ್ ಇದೆ ಇಬ್ಬರಿಗೂ. ಸೊ ಡೆಫಿನೆಟ್ಲಿ ಇದನ್ನು ನೋಡಿದ್ರೆ ಅನೂಪ್ ಸರ್ಗೆ ತುಂಬ ದೊಡ್ಡ ಚಾಲೆಂಜ್ ಇರುತ್ತೆ. ಯಾಕಂದರೆ ನಿಮ್ಮ ಮೇಲೆ ಸರ್ ಇವಾಗ ಇವ್ರದಂತೂ ಕನ್ಫರ್ಮ್ ಇದಿರುತ್ತೆ, ನೀವು ಸೇರಿಕೊಂಡು ನಾವು ಸೇರಿಕೊಂಡು ಇದಕ್ಕೊಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸು ಕ್ರಿಯೇಟ್ ಮಾಡುತ್ತೆ. ಹಾಗೆ ಸುಪ್ರೀತ್ ಸರ್ ಮಾರ್ಕೆಟಿಂಗಲ್ಲಿ ಡೆಫಿನೆಟ್ಲಿ ನಮ್ಮದು ಆಲ್ರೆಡಿ ಕೇಳಿನೂ ಮಾಡ್ತಾ ಇದ್ದೀವಿ. ಸೊ ಇದು ಜೊತೆಗೆ ಸೇರ್ಕೊಂಡಿದ್ದೀವಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇದು ಚಿತ್ರರಂಗ ಅಂತ ಮಾತ್ರ ಅಲ್ಲ, ಯಾವುದೇ ಕ್ಷೇತ್ರದಲ್ಲೂ ಸರಿ, ಗಂಡು ಹೆಣ್ಣು ಕೆಲಸ ಮಾಡುವಂಥ ಯಾವುದೇ ಕ್ಷೇತ್ರ, ನಿಮ್ಮ ಥರ ಜರ್ನಲಿಸಮ್ ಇರ್ಬೋದು, ಪೊಲೀಸ್ ಇರ್ಬೋದು, ವಾಟ್ ಎವರ್, ಅಲ್ಲಿ ಎಲ್ರಿಗೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕು. ನಂಬರ್ 1. 2, ಅವರ ಪ್ರತಿಭೆಗೆ, ಅವರ ಅವರ ಸ್ಕಿಲ್ಸ್ಗೆ ಇರುವಂಥ ಬೇಕು. 3ನೇದು ಆತ್ಮಗೌರವಕ್ಕೆ ಯಾರಿಗೂ ಧಕ್ಕೆ ಬರಲೇಬಾರ್ದು, ಅದು ಯಾವುದೇ ಕ್ಷೇತ್ರ ಇದೆ ಸರಿ, ಇನ್ಕ್ಲೂಡಿಂಗ್ ಸಿನಿಮಾ. ಹಾಗಾಗಿ ಆ ಥರ ವಿಷಯಗಳು ಎಲ್ಲೇ ನಡೆದ್ರು ಅದು ಪರವಾಗಿ ಯಾರು ಎದ್ದು ನಿಂತರೂ ನಾವೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಸಮಾಜ ಆದಮೇಲೆ 50% ಗಂಡಸರು 50% ಹೆಂಗಸರು ಅಂತ ಇಟ್ಕೊಳ್ಳಿ, ನೀವು ಈಕ್ವಲ್ ಇರ್ತಾರೆ. ಆ ಥರ ಇದ್ದಾಗ ಒಂದು 50% ಕೊಡುಗೆ ಹೆಣ್ಮಕ್ಳಿಂದ ನಮ್ಗೆ ಬರಬೇಕಾಗತ್ತೆ. ಅದು ನಮ್ಗೆ ಬರಬೇಕು ಅಂದರೆ ಅವ್ರಿಗೆ ಕೊಡುವಂಥ ಗೌರವ ಕೊಡಲೇಬೇಕಾಗತ್ತೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಅದು ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಬೇಕು, ಅದ್ರಲ್ಲಿ ಡೌಟೇ ಇಲ್ಲ. ನಂಬರ್ 1. ಹಾಗಾಗಿ ಅದು ಯಾರೇ ಇದ್ರೂ ಸರಿ, ದೇರ್ ಇಸ್ ನೋ ಡೌಟ್. ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದರೆ, ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಟಬ್ ವಾಟರ್ ಅಂತ ಹೇಳ್ತಾರೆ. ನೀವು ಮಗುನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರನ್ನ ಬಿಸಾಕೋ ಮಗುನೇ ಬಿಸಾಕ್ಬಿಡ್ಬಾರ್ದು. ಇದು ಸಿನಿಮಾ ಅನ್ನೋದು ಒಂದು ಟ್ರೈಲರ್ಗೆ ಎಷ್ಟು ಶ್ರಮ ಪಡ್ತೀವಿ ಗೊತ್ತೇನ್ರಿ ನಾವು. ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ಬರು ಬೆವರು ಸುರಿಸಿ ಮಾಡ್ತೀವಿ. ಸಿನಿಮಾ ಅನ್ನೋದು ಗ್ರೇಟ್ ಆಡೋದು, ವೆರಿ ಕ್ರಿಯೇಟಿವ್ ಮೇಡಮ್, ಸಿಕ್ಕಾಬಡೆ ಕೆಲಸ ಮಾಡ್ತೀವಿ ನಾವೆಲ್ಲ. ಹಾಗಾಗಿ ಅದರ ಇಮೇಜ್ ಇದೆಯಲ್ಲ, ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು. ಇಟ್ಸ್ ಅ ಗ್ರೇಟ್ ಫೀಲ್ಡ್, ಇಟ್ಸ್ ಅನ್ ಅಮೇಝಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು. ಆ ಕ್ಷೇತ್ರದ ಬಗ್ಗೆ ಯಾರು ಡೌನ್ಮಾನ ಪಡಲೇಬೇಡಿ. ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ, ಅವ್ರು ತಪ್ಪಾಗಿ ಮಾಡಿದರೆ ಅದಕ್ಕೆ ಏನು ಬೇಕಾದ್ರೆ ಮಾಡಿ. ಬಟ್ ಸಿನಿಮಾ ನಟರು, ಸಿನಿಮಾ ನಟಿಯರು ಈ ಥರ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು. ಬಿಕಾಸ್ ತುಂಬ ಕಷ್ಟಪಟ್ಟಿದ್ದೀವಿ, 30-35 ವರ್ಷ ಭಾಳ ಸಿನ್ಸಿಯರಾಗಿ ಕೆಲಸ ಮಾಡಿದ್ವಿ ನಾವು. ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ. ಹಾಗಾಗಿ ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಲಿ, ಅದ್ರ ಡೌಟೇ ಇಲ್ಲ. ಆ್ಯಂಡ್ ಈ ಸಮಾನತೆ ರೀ, ಕಳೆದ 1 ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂಥ ಸಮಾನತೆ ಎಂಥ ಬ್ಯೂಟಿಫುಲ್ ಆಗಿದೆ ಎಲ್ಲ ಕ್ಷೇತ್ರದಲ್ಲೂ. ಅದು ಮುಂದುವರಿಬೇಕು, ಡೆಫಿನೆಟ್ ಆಗಿ ಆ ಸಮಾನತೆ ಸಿಗಲೇಬೇಕು, ಅದ್ರಲ್ಲಿ ಡೌಟೇ ಇಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ, ನಮ್ಮ ಸಮಾಜದಲ್ಲಿ ಇರ್ತಾರೆ ಸರ್, ನಿಮ್ಮ ಮನೇಲಿ ಇರ್ತಾರೆ, ನಿಮ್ಮ ಪಕ್ಕದ ಮನೇಲಿ ಇರ್ತಾರೆ ಸರ್. ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ, ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕಬೇಡಿ. ಅದು ಎಲ್ಲಿ ಈ ಥರ ಆದರೂ ಅಂದರೆ ಕಿರುಕುಳ ಅಂತ ಹೇಳ್ತಿದ್ದಾರೆ. ಅದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಸ್ವಾಭಾವಿಕ. ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್. ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ, ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ. ಯಾರೋ ಒಬ್ಬರು ಹರಾಸ್ ಮಾಡ್ತಿದ್ದಾರೆ, ಸೆಕ್ಷುವಲಿ ಫೋರ್ಸ್ ಮಾಡ್ತಿದ್ದಾರೆ. ನನ್ನ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಒಂದು ಸಂಬಂಧ ಯಾರು ತಕರಾರು ಹೇಳ್ತಾರೆ? ಯಾರು ತಕರಾರು ಮಾಡೋದಿಲ್ಲ. ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫೋರ್ಸ್ ಬಗ್ಗೆ ಮಾತಾಡೋದು ಖಂಡಿತ ತಪ್ಪು. ಅದು ಎಲ್ಲಿ ನಡೆದ್ರು ತಪ್ಪು. ಅದು ಪಕ್ಕದ ಮನೆಯಲ್ಲಿ ನಡೆದ್ರು ತಪ್ಪು, ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು, ಸಮಾಜದಲ್ಲಿ ಸಿನಿಮಾ ನಡೆದ್ರು ತಪ್ಪು, ಅಷ್ಟೇ ಅದು. ಹಾಗಾಗಿ ಪ್ಲೀಸ್ ಡೋಂಟ್. ಆ ಸಿನಿಮಾಗಿರುವಂಥ ಅದ್ಭುತವಾದಂಥ ಒಂದು ಹ್ಯಾಲೋ ಇದೆ ರೀ, ತುಂಬ ಕಷ್ಟಪಡ್ತೀವಿ ಸರ್ ನಾವೆಲ್ಲ. ಅದರ ಇಮೇಜ್ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ. ಖಂಡಿತವಾಗ್ಲೂ ನನ್ನ ಗಮನ ಖಂಡಿತ ಬೇರೆ ಎಲ್ಲೋ ಇದೆ. ನಾನು ಹೇಳ್ದಲ್ಲ, ಸಿನಿಮಾ ದೊಡ್ಡ ಸಾಗರ. ನಮ್ಮ ಅಟೆನ್ಷನ್ ಇರೋದೆಲ್ಲ ಈ ಕ್ರಿಯೇಟಿವ್ ಸೈಡಲ್ಲಿ, ಕಥೆಗಳಲ್ಲಿ, ಆ ಕಡೆ ಇದ್ದೀವಿ ನಾವು. ಹಾಗಾಗಿ ಆ ಥರ ಮೊದಲೇ ಹೇಳಿದ್ದೀನಿ ನಾನು, ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್. ಯಾರಿಗಾರು ಅನ್ಯಾಯ ಆಗಿದೆ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲಿ, ಅದರ ಬಗ್ಗೆ ತಕರಾರಿಲ್ಲ. ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಆಕ್ಟಿವಿಸ್ಟ್ ಅಲ್ಲ ನಾನು. ಓಕೆ ಥ್ಯಾಂಕ್ ಯು ಸೋ ಮಚ್.